ಓಕೆ ಮೇಡಮ್. ಮೊದಲನೇದಾಗಿ ಕಿಚ್ಚ ಸುದೀಪ್ ಸರ್ಗೆ ವಿಶ್ ಹ್ಯಾಪಿ ಬರ್ಡೇ ಸುದೀಪ್ ಸರ್. ಹ್ಯಾಪಿ ಬರ್ಡೇ ಸುದೀಪ್ ಸರ್. 100 ವರ್ಷ ಹೀಗೆ ಖುಷಿಯಾಗಿ ಸಂತೋಷವಾಗಿ ಆರೋಗ್ಯವಾಗಿರಿ ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ವರ್ಷಕ್ಕೊಂದು ಫಿಲಮ್ನ ಖಂಡಿತವಾಗ್ಲೂ ಕೊಡಿ, ನಾವೆಲ್ಲರೂ ಕಾಯ್ತಾ ಇದ್ದೀವಿ 2 ವರ್ಷದಿಂದ. ಇವಾಗ ಮ್ಯಾಕ್ಸ್ ಅಪ್ಡೇಟ್ ಬಂದಿದೆ, ಸಾಂಗ್ ಕೇಳಿ ಅಂತೂ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಎಲ್ರಿಗೂ. ಸೊ ಮತ್ತೆ ಮನೆಗೆ ಹೋಗಿ ಹೆಡ್ಫೋನ್ ಹಾಕೊಂಡು ನಿಜವಾಗ್ಲೂ ಡ್ಯಾನ್ಸ್ ಮಾಡ್ಕೊಂಡು ಸಾಂಗ್ ಕೇಳ್ತೀವಿ. ಬಿಕಾಸ್ ಲಿರಿಕ್ಸ್ ನೆನ್ನೆ ನೋಡಿದ್ವಿ, ತುಂಬ ಅದ್ಭುತವಾಗಿದೆ. ಹುಡುಗರು ಮಾತ್ರ ಕ್ರೇಜ್ ಸಾಂಗ್ ಕೇಳಿದ್ರೆ ಅಂತಲ್ಲ, ಈವನ್ ಗರ್ಲ್ಸ್ ಕೂಡ ಎಂಜಾಯ್ ಮಾಡ್ತೀವಿ, ಅಷ್ಟು ಚೆನ್ನಾಗಿದೆ ಸಾಂಗು. ಆ್ಯಂಡ್ ಅವ್ರ ಬರ್ಡೇ ದಿನ ಈ ಸಾಂಗ್ನ ರಿಲೀಸ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಆ್ಯಂಡ್ ಈಗ ಸುದೀಪ್ ಸರ್ನ ನೋಡ್ಬೇಕು ಹತ್ರದಿಂದ, ಸೊ ಕಾಯ್ತಾ ಇದ್ದೀವಿ. ಅವ್ರ ಮೂವಿ ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ಅದಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಮೇಡಮ್ ಇವತ್ತು ಹತ್ರದಿಂದ ನೋಡಿದ್ರೆ ಬಟ್ ಎಲ್ಲ ಒಂದು ಅಭಿಮಾನಿಗಳು ಕೇಳ್ತಾರದು ನಮಗೆ ಫೋಟೋ ಸಿಗಲಿಲ್ಲ ಅಂತ. ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್ ನಮ್ಮ ಬಾಸ್. ನಮ್ಗೆ ಆ ಥರ ಎಲ್ಲ ಮಾಡಲ್ಲ, ಕೊಡ್ತಾರೆ ಫೋಟೋ. ನಾವು ವೆಯ್ಟ್ ಮಾಡಿಸಿದ್ರು ಕೊಡ್ತಾರೆ ಅಂತ ಅನ್ನೋ ನಂಬಿಕೆ ಇದೆ ನಮಗೆ. ಬಿಕಾಸ್ ಅವ್ರಿಗೋಸ್ಕರ ನಾವು ಎಂಟ್ಕಡೆಯಿಂದ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಈವನ್ ಅವರು ರಾತ್ರಿ ಮಲಗಿರೋದೆಲ್ಲ ಲೇಟ್ ಇರುತ್ತೆ, ಅವ್ರದ್ದು ಸೆಲೆಬ್ರೇಷನ್ಸ್ ಇರುತ್ತಲ್ಲ, ಸೊ ಅವ್ರನ್ನು ನಾವು ಅರ್ಥ ಮಾಡ್ಕೊಬೇಕು, ನಮ್ಮನ್ನು ಅವ್ರು ಅರ್ಥ ಮಾಡ್ಕೊಂಡು ಬಂದೇ ಬರ್ತಾರೆ. ಸುದೀಪ್ ಸರ್ ಇಂದ ನೋಡಿ ಕಲಿಯುವಂತ ಒಂದು ಗುಣ ಯಾವುದು ಸರ್? ಅವರಲ್ಲಿ ಎಲ್ಲ ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಕಷ್ಟಕ್ಕೆ ಮಿಡಿತಾರಲ್ವಾ, ಅದೇ ಒಂದು ನಮಗೆ ತುಂಬಾ ಇಷ್ಟ ಆಗೋದು. ಅವ್ರು ಇನ್ಸ್ಪೈರ್ ಆಗಿ ಮಾತಾಡ್ತಾರಲ್ವಾ, ಮೇಡಮ್. ಇನ್ನೊಂದು ನೀವು ನೋಡ್ತಾ ಇರ್ಬೋದು, ಸಾವಿರಾರು ಅಭಿಮಾನಿಗಳು ಬಂದಿದ್ದಾರೆ. ಅದರಲ್ಲಿ ಮೇನ್ ಆಗಿ ತುಂಬಾ ಫೋಟೋಗಳೆಲ್ಲ ತಂದಿದ್ದಾರೆ. ಅದ್ರಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ದು ಸುದೀಪ್ ಸರ್ದು ಒಂದು ಫೋಟೋ ಆದ್ರೆ, ಇನ್ನೊಂದು ಅಪ್ಪು ಸರ್, ದರ್ಶನ್ ಸರ್. ಬಗ್ಗೆ ಏನು ಹೇಳಕ್ಕೆ? ಅವ್ರ ಫ್ರೆಂಡ್ಶಿಪ್ ಬಗ್ಗೆ ನಾವು ಏನ್ ಮಾತಾಡೋಣ ಸರ್, ಅದು ಅವ್ರ ಪರ್ಸನಲ್ ವಿಷಯ. ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಬಿಕಾಸ್ ಅವರೇ ಅಷ್ಟು ಮುಕ್ತವಾಗಿ ಎಲ್ಲರ ಹತ್ರ ಹಂಚ್ಕೊಂಡಿದ್ದಾರೆ ಯಾವ ತರ ಅಂತ. ಅವ್ರ ಫ್ಯಾನ್ಸ್ ಗಳಾಗಿ ನಾವು ಅದನ್ನೇ ಪಾಲಿಸ್ಕೊಂಡು ಬರ್ತೀವಿ. ನಾವು ಯಾರ ಬಗ್ಗೆನೂ ಏನು ಮಾತಾಡಲ್ಲ. ಅವರು ಚೆನ್ನಾಗಿರ್ಲಿ, ನಮ್ಮ ಬಾಸು ಚೆನ್ನಾಗಿರ್ಲಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಮೇಡಮ್, ಇದು ನಿಮ್ಮ ನಿಜವಾದ ಅಭಿಮಾನಿಗಳು ದೊಡ್ಡ ಗುಣ. ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು, ಇದನ್ನ ಮಾಡ್ತಿಲ್ಲ. ಆದ್ರೆ ಕೆಲವು ಕಿಡಿಗೇಡಿಗಳು ಇದನ್ನ ಟ್ರೋಲ್ ಮಾಡೋದಾಗಿರ್ಬೋದು, ಫ್ಯಾನ್ಸ್ಗೆ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ. ಅಭಿಮಾನಿಗಳಾಗಿರ್ತಾರಲ್ಲ ಅಂತವ್ರಿಗೆ ಮಾಡಲ್ಲ. ಬಿಕಾಸ್ ನಾವು ನಿಜವಾಗ್ಲೂ ನಮ್ಮ ಬಾಸ್ನ ಫಾಲೋ ಮಾಡ್ಕೊಂಡು ಬರ್ತಿರೋದಕ್ಕೆ ನಾವು ಯಾರ ಬಗ್ಗೆನೂ ಏನೂ ಮಾತಾಡಕ್ ಹೋಗಲ್ಲ. ಪಾಸಿಟಿವ್ ಆಗು ಬೇಡ, ನೆಗೆಟಿವ್ ಆಗು ಬೇಡ ಸರ್. ಅವ್ರು ಅಲ್ಲೇ ಇರ್ಲಿ, ಇವ್ರು ಇಲ್ಲೇ ಇರ್ಲಿ. ಇವ್ರು ಹೀಗೆ ಚೆನ್ನಾಗಿದ್ದಾರೆ, ನಾವು ಅವ್ರನ್ನ ಹಾಗೆ ನೋಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀವಿ. ಯಾವ ಕಾಂಟ್ರವರ್ಸಿನೂ ಬೇಡ ಸರ್. ನಮ್ಮ ಬಾಸ್ ಹಿಂಗೆ ಚೆನ್ನಾಗಿದ್ದಾರೆ, ಹಿಂಗೆ ಇದ್ಬಿಡ್ಲಿ ಕೊನೆವರೆಗೂ, ಅಷ್ಟೇ ಸಾಕು ನಮಗೆ. ಬೇರೆ ಏನು ಬೇಡ, ಎಕ್ಸ್ಟ್ರಾ ಬೇಡವೇ ಬೇಡ ಸರ್. ನಮ್ಮ ಕಡೆಯಿಂದನೂ ಅವ್ರು ತೊಂದರೆ ಆಗೋದು ಬೇಡ. ಕಡೆದಾಗಿ ಸುದೀಪ್ ಸರ್ಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ದಯವಿಟ್ಟು ವರ್ಷಕ್ಕೊಂದು ಫಿಲಮ್ ಕೊಡಿ ಸರ್. ನಾವು ಕಾದು ಸಾಕಾಗ್ಬಿಟ್ಟಿದೆ. ದಯವಿಟ್ಟು ವರ್ಷಕ್ಕೊಂದು ಫಿಲಮ್ ಕೊಡಿ. ನಿಮ್ಮನ್ನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದು ನಿಜ ಕಾಯ್ತಿದೀವಿ. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬರ್ತೀರಾ, 3 ತಿಂಗಳು ಕಣ್ ತುಂಬ್ಕೊಳ್ತೀವಿ, ಆಮೇಲೆ ನೀವು ಕಾಣಿಸೋದೇ ಇಲ್ಲ. ಕ್ರಿಕೆಟ್ ಅಲ್ಲಿ ಇಲ್ಲಿ ಅಂತ ಹೊರಟೋಗ್ತೀರಾ. ಪ್ಲೀಸ್ ಸರ್, ವರ್ಷಕ್ಕೊಂದು ಫಿಲಮ್ ಕೊಡಿ, ನಾವೆಲ್ಲರೂ ಕಾಯ್ತಾ ಇರ್ತೀವಿ, ಅಷ್ಟೇ ಸರ್. ಥ್ಯಾಂಕ್ ಯು. ಹಾಂ ಹೇಳಿ ಮೇಡಮ್, ಡೈಲಾಗ್ ಕೊಡಿ ದರ್ಶನ್ ಸರ್, ಸುದೀಪ್ ಸರ್. ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಸಾಂಗ್ ಬಗ್ಗೆ ಮತ್ತೆ BRB ಬಗ್ಗೆ ಸರ್. ಇವಾಗ ಸಾಂಗ್ ನಮ್ಗೆ ಆಕ್ಚುಲಿ ಗ್ರೌಂಡ್ ಅಲ್ಲಿ ಸೌಂಡ್ ನಮಗೆ ಕೇಳಿಸೇ ಇಲ್ಲ. ಏನೋ ಒಂದು ಜೋಶಲ್ಲಿ ಕುಣಿತಾ ಇದ್ದೀವಿ ಅಷ್ಟೇ. ಮನೆಗೆ ಹೋಗಿ ನಾವು ನೀಟಾಗಿ ಹೆಡ್ಫೋನ್ ಹಾಕೊಂಡು ಲಿರಿಕ್ಸ್ ಅರ್ಥ ಮಾಡ್ಕೊಂಡು ಜೋಶಲ್ಲಿ ನಾವು ಕುಣಿದ್ರೆ ಅದು ನಮ್ಗೊಂದು ತೃಪ್ತಿ. ಬಾಸ್ನ ಇವಾಗ ಡೈರೆಕ್ಟರ್ ನೋಡಿದ್ದೀವಿ, ಇನ್ನೂ ಫೋಟೋ ಸಿಕ್ಕಿಲ್ಲ. ಸೊ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಬಾಸ್ ಮೂವಿ ಬರಲಿ, ರಿಲೀಸ್ ಆಗಲಿ ಅಂತ ಇದ್ದೀವಿ. ಪ್ರತಿ ವರ್ಷನೂ ನಿಮ್ಮ ಸುದೀಪ್ ಸರ್ ಎಲ್ಲರೂ ಮನೆ ಹತ್ರ ಭೇಟಿ ಮಾಡಿ ಹ್ಯಾಂಡ್ ಶೇಕ್ ಮಾಡಿ ಫೋಟೋ ಕೊಡ್ತಾ ಇದ್ರು. ಈ ಸಲ ಬಂದು ಹಂಗೆ ಧನ್ಯವಾದಗಳು ಹಂಗೆ ಹೋಗಿದ್ದಾರೆ. ಇಲ್ಲ ಬಾಸ್ ಮಾಡಲ್ಲ. ಹೋದ ವರ್ಷ ಸರಿಯಾಗಿಲ್ಲ, ತುಂಬಾ ಜನ ಬಂದಿಂದ ಕೆಲವರು ತೊಂದರೆ ಆಗಿ. ಸೊ ನಮ್ಮ ಬಾಸ್ ಯಾರಿಗೂ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಹಾಗಾಗಿ ಅಂತ ಬಂದ್ರೆ ಕೋಪ ಅಂತ ಬಂದ್ರೆ